ನಮಸ್ಕಾರ. ಕುಂಭರಾಶಿಯ ವೀಕ್ಷಕರಿಗೆ 2025ರಲ್ಲಿ ನಿಮ್ಮ ಆರ್ಥಿಕ, ವೃತ್ತಿ, ಕುಟುಂಬ, ಪ್ರೀತಿ, ಆರೋಗ್ಯ ಮತ್ತು ಜೀವನದ ಇತರ ಪ್ರಮುಖ ಕ್ಷೇತ್ರಗಳ ಬಗ್ಗೆ ಗ್ರಹಗಳ ಸಂಚಾರದಿಂದಾಗುವಂತಹ ಪರಿಣಾಮಗಳನ್ನು ವಿವರಿಸುತ್ತಿದ್ದೇನೆ. ಈ ವರ್ಷವು ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ಹೇಗೆ ತರಲಿದೆ ಎಂಬುದನ್ನು ನೋಡೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಶನಿಯ ಪ್ರವೇಶವು ಮೇ 29ನೇ ತಾರೀಕಿಂದ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಇದರ ಪ್ರಭಾವ ನಿಮ್ಮ ಹಣಕಾಸು ಕ್ಷೇತ್ರದಲ್ಲಿ ನಿರಂತರತೆಯನ್ನು ತರುತ್ತದೆ. ಧನಾರ್ಜನೆಯ ಉತ್ಸಾಹವು ನಿಮ್ಮ ಹೂಡಿಕೆಗೆ ಬಲ ನೀಡುತ್ತೆ. ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಹೂಡಿಕೆಯಲ್ಲಿ ಹೂಡಿಕೆ ಮಾಡುವಂಥವರು ಸ್ವಲ್ಪ ಜಾಗರೂಕತೆಯಿಂದ ಮಾಡುವುದು ಅತ್ಯಗತ್ಯವಾಗಿರುತ್ತೆ. ಯಾವುದೇ ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಮಾಡೋದು ತುಂಬ ಒಳ್ಳೆಯದು. ಮಂಗಳ ಗ್ರಹ ಕನ್ಯಾ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಸೆಪ್ಟೆಂಬರ್ 13ರಂದು ಪ್ರವೇಶವನ್ನು ಮಾಡ್ತಾನೆ. ಇದರ ಪರಿಣಾಮವಾಗಿ ವೃತ್ತಿ ಜೀವನದಲ್ಲಿ ಹೆಚ್ಚುವರಿ ಶಕ್ತಿಯ ಪ್ರೇರಣೆಯನ್ನು ನೀಡುತ್ತೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲು ಉತ್ತಮ ಸಮಯವಾಗಿರುತ್ತೆ. ಶನಿಯ ಪ್ರಭಾವದಿಂದ ನೀವು ಶ್ರಮವನ್ನು ಹೆಚ್ಚಿಸಬೇಕಾಗುತ್ತದೆ. ಧೈರ್ಯದಿಂದ ಕೆಲಸ ಮಾಡೋದ್ರಿಂದ ನೀವು ಹೊಸ ಎತ್ತರಗಳಿಗೆ ಏರಬಹುದು. ಇನ್ನು ಕಾರ್ಯದಲ್ಲಿ ಸ್ಪಷ್ಟತೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಯಾವುದೇ ಹೊಸ ಅವಕಾಶಗಳು ಬಂದಾಗ ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅದನ್ನು ಬಳಸ್ಕೊಳ್ಳಿ. ಇನ್ನು ಸೂರ್ಯನ ಸಂಚಾರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ವಹಿಸಲು ಸಹಾಯವನ್ನು ಮಾಡುತ್ತೆ. ಬುಧನು ಆಗಸ್ಟ್ 30ರಂದು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡುತ್ತಿದ್ದು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂವಹನಕ್ಕಾಗಿ ಅವಕಾಶಗಳು ಸಿಗುತ್ತೆ. ಮನೆಯ ಒಳಗಿನ ವಿಚಾರಗಳನ್ನು ಸ್ವಲ್ಪ ಶಾಂತವಾಗಿ ನಿರ್ವಹಿಸೋದು ಒಳ್ಳೆಯದು. ಅತಿಯಾದ ವಾದ ವಿವಾದಗಳನ್ನು ಸ್ವಲ್ಪ ಕಮ್ಮಿ ಮಾಡಿ. ಶುಕ್ರನು ಜೂನ್ 29ರಲ್ಲಿ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದು ಇದರ ಪರಿಣಾಮವಾಗಿ ಸಂಬಂಧಗಳಲ್ಲಿ ಸ್ವಲ್ಪ ಪ್ರೀತಿ ಒಪ್ಪಂದಗಳನ್ನು ಹೆಚ್ಚಿಸಬಹುದು. ಮತ್ತು ಕೇತು ಗ್ರಹನು ಸಿಂಹ ರಾಶಿಯಲ್ಲಿ ನವೆಂಬರ್ ಕೊನೆಯವರೆಗೂ ಇರುವ ಪ್ರಭಾವ ವೈವಾಹಿಕ ಜೀವನದಲ್ಲಿ ಹೆಚ್ಚುವರಿ ತಾಳ್ಮೆಯನ್ನು ಅನುಸರಿಸಬೇಕಾಗುತ್ತೆ. ಸಂಬಂಧಗಳಲ್ಲಿ ಚರ್ಚೆಗಳನ್ನು ತಲೆ ಮೇಲೆ ಹಾಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಯೋಚನೆ ಮಾಡಿ ಮಾತನಾಡುವುದು ತುಂಬ ಒಳ್ಳೆಯದು. ಇನ್ನು ಶನಿಯ ಪ್ರಭಾವದಿಂದ ನಿಮ್ಮ ದೈಹಿಕ ಶಕ್ತಿಯಲ್ಲಿ ಸ್ಥಿರತೆಯನ್ನು ಬರಬಹುದು. ಈ ವರ್ಷ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡೋದು ತುಂಬ ಒಳ್ಳೆಯದು. ರಾಹು ಕೇತುವಿನ ಸಂಚಾರ ಕೆಲವು ಸಣ್ಣ ಪುಟ್ಟ ಆರೋಗ್ಯಗಳ ಸಮಸ್ಯೆಗಳನ್ನು ತರಬಹುದು. ನಿಯಮಿತವಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ ವ್ಯಾಯಾಮ ಮತ್ತು ಆಹಾರ ಸೇವನೆ ಮೇಲೆ ಹೆಚ್ಚು ಗಮನವನ್ನು ಕೊಡಿ. ಮನಃಶಾಂತಿಗಾಗಿ ಧ್ಯಾನ ಅಥವಾ ಯೋಗವನ್ನು ಅಳವಡಿಸಿಕೊಳ್ಳಿ. ಕುಂಭರಾಶಿಯವರ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಶನಿವಾರದಂದು ಶನಿಯ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ತಾಮ್ರದ ಪಾತ್ರೆಗೆ ತುಳಸಿ ಮುಷ್ಟಿಯ ಬಣ್ಣವನ್ನು ಹಾಕಿ ಪೂಜೆ ಮಾಡುವುದು ಒಳ್ಳೆಯದು. ಶನಿಗ್ರಹದ ನಕಾರಾತ್ಮಕ ಪರಿಣಾಮಗಳನ್ನು ಸರಿಪಡಿಸುತ್ತದೆ. ಬುಧವಾರದಂದು ಹಸಿರು ಬಣ್ಣದ ವಸ್ತು ಅಥವಾ ಹಸಿರು ತಾಂತ್ರಿಕೆಯನ್ನು ದಾನ ಮಾಡುವುದು ಬುದ್ಧಿ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತೆ. ನಿತ್ಯ ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮಟ್ಟದಲ್ಲಿ ಸುಧಾರಣೆಯನ್ನು ತರುತ್ತೆ. ಸದಾ ಶಾಂತ ಮನಸ್ಸಿನಿಂದ ಕಾರ್ಯನಿರ್ವಹಿಸಲು ಇದು ಸಹಾಯವನ್ನು ಮಾಡುತ್ತೆ. ಇನ್ನು ಹಗಲಿನ ಸಮಯದಲ್ಲಿ ಕಿತ್ತಳೆ ಹಣ್ಣು ದಾನ ಮಾಡಿದರೆ ಆರ್ಥಿಕ ಸಮಸ್ಯೆಗಳ ನಿವಾರಣೆಯಾಗಬಹುದು. ಧನ್ಯವಾದಗಳು.